ಈಗ ನಿಮ್ಮ ಪ್ರಶ್ನೆಗೆ ಬರೋದಾದರೆ ಅವರನ್ನು ಈ ಪ್ಲ್ಯಾನ್ ಮಾಡಿದ ಮೇಲೆ ಕಿಡ್ನ್ಯಾಪ್ ಮಾಡ್ತಾರೆ ಚಿತ್ರದುರ್ಗದಲ್ಲಿ. ಒಂದು ಸ್ಕೂಟರಲ್ಲಿ ಬಂದ, ಅಲ್ಲೇ ಬಿಟ್ಟಿದ್ದಕ್ಕೆ ಜನ ನೋಡ್ತಾರೆ. ನಂತರದಲ್ಲಿ ಅವನು ತಾಯಿ ಮನೆಗೆ ಏನೋ ಹೇಳ್ತಾನೆ. ಆ ನಂತರದಲ್ಲಿ ಯಾರೋ ಕರೆದವರು ಎಂತ ಅವ್ನು ಹುಡ್ಕೊಂಬರ್ತಾನೆ, ಗೊತ್ತಿರ್ತದೆ ಅವ್ರ ಜೊತೆಲಿ ಹೋಗಿರೋದು ಯಾರು ನೋಡ್ತಾನೆ. ಸಿ ದೀಸ್ 2, 3 or 4 whatever, they were in the company, including the deceased. ಪಾಪ ವಿಕ್ಟಿಮು ಕೂಡ ಅವ್ರ ಜೊತೆಲಿ ಇದ್ದ. ಎಲ್ಲಿ ಹೇಳ್ತಾರೆ? ಚಿತ್ರದುರ್ಗ ಬಿಟ್ಟ ಮೇಲೆ ಟೋಲ್ ಸಿಗುತ್ತೆ. ಟೋಲಲ್ಲಿ ಇವ್ರ ಗಾಡಿ ಪಾಸ್ ಆಗಿದೆ, ಅಲ್ಲಿ ತೆಗೆದು ನೋಡಿದ್ರೆ ಅಲ್ಲಿ CCTV ಇಲ್ಲೇನಾ? ಏನು ಹೇಳುತ್ತದು? ನೀವು ಹೇಳಿದರೆ ಫೋಟೋ ಕ್ಯಾಪ್ಚರ್ ಮಾಡುತ್ತೆ, ಇಲ್ಲಾಂದರೆ ಮಾಡಲ್ವಾ? ಆಟೋಮೆಟಿಕ್ಕಾಗಿ ಮಾಡುತ್ತಲ್ಲ. ಆಗ ಅದನ್ನ ಸ್ವಲ್ಪ ಬ್ಲೋಅಪ್ ಮಾಡಿ ನೋಡಿದರೆ ಯಾರೆಲ್ಲ ಇದ್ದಾರೆ ಕಾರಲ್ಲಿ ಗೊತ್ತಾಗಲ್ಲೇನಾ? ಹಾಗಾದರೆ ಆನ್ ದಟ್ ಪರ್ಟಿಕ್ಯುಲರ್ ಡೇ ಆರ್ ದಿ ಫೇಟ್ಫುಲ್ ಡೇ ಯಾರ ಜೊತೆಲಿ ಅವನಿದ್ದ? ಅವರೆಲ್ಲ ಇವಾಗ ಸಿಗಾಕೊಂಡಿದ್ದಾರಲ್ಲ. ಸಪೋಸ್ ಸಂಬಡಿ ವಾಸ್ ಫೌಂಡ್ ಇನ್ ದಿ ಕಂಪನಿ ವೆನ್ ಹಿ ವಾಸ್ ಅಲೈವ್, ಸಬ್ಸಿಕ್ವೆಂಟಾಗಿ ಅವನು ಇವಾಗ ಡೆಡ್ ಬಾಡಿ ಆಗಿದ್ದಾನಂದರೆ ಹೂಸ್ ಬರ್ಡನ್ ಈಸ್ ಟು ಸೇ ದಟ್ ಅವನಿದ್ದ ಇಲ್ಲ ಅಂತ ಹೇಳ್ಬೇಕಾದ್ರೆ ಅವನದೇ ಬರ್ಡನ್ ಲೈಸ್ ಆನ್ ಹಿಮ್, ಅವನದೇ ಜವಾಬ್ದಾರಿ ಇದೆ, ಕರ್ತವ್ಯ ಇದ್ದಾರೆ ಅದರ. ಸೊ ದೇ ವರ್ ಇನ್ ದ ಕಂಪನಿ. ದಿಸ್ ಮ್ಯಾನ್ ವಾಸ್ ಫೌಂಡ್ ಡೆಡ್ ಲೇಟರ್ ಆನ್. ಯಾವಾಗ? ಆಫ್ಟರ್ ಪಿಕಿಂಗ್ ಅಪ್. ಈಗ ಆಯಿತು, ನೆಕ್ಸ್ಟು ಚೆಕ್ ಪೋಸ್ಟ್ ಬನ್ನಿ. ಎಷ್ಟೋ ಚೆಕ್ ಪೋಸ್ಟ್ಗಳಿದ್ದಾವಲ್ಲ, ಟೋಲ್ಸ್, ಎಲ್ಲದರಲ್ಲೂ ಟೈಮಿಂಗ್ಸ್ ಇರುತ್ತೆ, ಪಿಕ್ಚರ್ ಇರುತ್ತೆ, ಒಂದು ಸೀಕ್ವೆನ್ಸ್. ನೀವು ಸಿಟಿಗೆ ಬಂದರೆ CCTVಗಳಿದೆ. ನೀವು ಪರ್ಟಿಕ್ಯುಲರ್ ಡೆಸ್ಟಿನೇಷನ್ಗೆ ಹೋಗ್ತೀರಾ, ಮನೆಗಳಿಗೆ ಹೋಗಲ್ಲ, ಹೋಟೆಲ್ಗೆ ಹೋಗಲ್ಲ, ಯಾವುದೋ ಒಂದು ಡಂಜನ್ಗೆ ಹೋಗ್ತೀರಾ, ಒಂದು ಗ್ಯಾರೇಜ್ಗೆ ಹೋಗ್ತೀರಾ, ಒಂದು ಗೋಡನ್ಗೆ ಹೋಗ್ತೀರಾ. ಆ ಗೋಡನಲ್ಲಿ ಮನುಷ್ಯರೇ ಇರ್ತಾರೆ. ನನಗೆ ತಿಳಿದು ಬಂದಾಗೆ ಎಲ್ಲ ವೆಹಿಕಲ್ಸ್, ಸೀಸ್ಡ್ ವೆಹಿಕಲ್ಸ್ ಏನೋ ಇಟ್ಟಿರ್ತಾರೆ. ಇವ್ರು ಯಾಕೆ ಹೋಗ್ಬೇಕಲ್ಲಿ? ಆಯಿತು, ಅಲ್ಲಿ ಕೂಡ CCTVs ಇದೆ. ಒಂದಲ್ಲ 30-32 ಇದೆಯಂತೆ ಎಲ್ಲ ಆಂಗಲಲ್ಲೂ. ಯಾಕೆ ಅಂದರೆ ವೆಹಿಕಲಲ್ಲಿ ಯಾವುದೇ ಸೈಡಿಂದ ಒಂದು ಪಾರ್ಟನ್ನು ಕಿತ್ಕೊಂಡಾರು ಅಂತೇಳಿ ಅವರು ಅಳವಡಿಸಿರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.